1975-76ನೇ ಸಾಲಿನಲ್ಲಿ ದರ್ಖಾಸಲ್ಲಿ ಮಂಜೂರಾದ ಭೂಮಿಯನ್ನು ಉಳುಮೆ ಮಾಡಲು ಇಂದಿಗೂ ಹಾಸನ ತಾಲೂಕಿನ ಕಡದರಹಳ್ಳಿ ದಲಿತರು ಸಾಧ್ಯವಾಗದೆ ಭೂ ನ್ಯಾಯಕ್ಕಾಗಿ ಕಂಡವರಲ್ಲಿ ಅಂಗಲಾಚಿದ್ದಾರೆ. ಸುಮಾರು 7 ದಲಿತ ಕುಟುಂಬಗಳು ದಾಖಲಾತಿಗಳಿದ್ದರೂ ಇಂದಿಗೂ ಭೂಮಿ ಸಿಗದೆ ನ್ಯಾಯ ಕೊಡಿಸುವಂತೆ ಕಚೇರಿಗೂ ಮನೆಗೂ ನ್ಯಾಯಾಲಯಕ್ಕೂ ಊರಿಗೂ ನಿತ್ಯ ಓಡಾಡಿ ಬದುಕು ಬರೆದಾಗಿಸಿಕೊಂಡಿದ್ದಾರೆ. 1975ರಲ್ಲಿ ದರ್ಖಾಸ್ನಲ್ಲಿ ಒಂದೊಂದು ಕುಟುಂಬಕ್ಕೆ ಸುಮಾರು 3-4-5 ಎಕರೆಯಷ್ಟು ಜಮೀನು ಸೀಗೆಗುಡ್ಡದ ಕಾವಲು ಸರ್ವೆ ನಂಬರ್ 218, 208 ಹೀಗೆ ಇನ್ನುಳಿದ ಸರ್ವೆ ನಂಬರ್ಗಳಲ್ಲಿ ಮಂಜೂರು ಮಾಡಲಾಗಿತ್ತು. ಇದರಂತೆ ಇವರು 1980ನೇ ಇಸವಿಯಲ್ಲಿ ಅನುಭವಕ್ಕೆ ಹೋಗಿ ಜೋಳ ಹಾಗೂ ರಾಗಿ ಬೆಳೆಗಳನ್ನು ಬೆಳೆದುಕೊಂಡು ಬಂದಿದ್ದಾರೆ. ನಂತರ ಇದೇ ಜಮೀನು ವೀರಾಪುರದ ಕೆಲವರಿಗೆ ಬದಲಾದ ರಾಜಕೀಯ ಬೆಳವಣಿಗೆಯಿಂದ ಮರು ಮಂಜೂರಾತಿ ಆಗಿರುವುದು ವಿವಾದಕ್ಕೆ ಕಾರಣವಾಗಿದೆ. ನಾನು ಹೇಳೋದೇನು ಗೊತ್ತಾ, ಇವಾಗ ನೋಡಿ ಮಾತಾಡ್ಕೊಂಡು ವಿಚಾರ ಆಯ್ತು ಅಷ್ಟೇ ಅಲ್ವಾ ಸರ್? ಜಾಗ ಖಾಲಿ ಇದೆ ಸರ್. ಈಗ ನೋಡ್ರಿ ಒಂದು ನಿಮಿಷ ಇರೋಣ ಹೇಳ್ಬಿಡ್ತೀನಿ ಸರ್. ಈಗ ಆರೇ ಸರ್ ಇವರಿದ್ದಾರೆ, ನೀವೇನಂದ್ರೆ ಫೈಲ್ ಪುಟಪ್ ಮಾಡಿಬಿಟ್ಟು ನಮ್ಮ ಹತ್ರ 11 ಜನ ಬಂದರು ರೈತರು. 11 ಜನಕ್ಕೆ ಸಂಬಂಧಪಟ್ಟಂಗೆ ನಾವು ಅರ್ಜಿ ಹಾಕಿದ್ದೀವಿ. ಅವ್ರ ಹತ್ರ ಐತೆ ಅರ್ಜಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಎಲ್ಲ ಒಂದು ಕಡೆ ಜಮೀನು ಕೊಟ್ಟರೆ ಸಾಕು ನಮಗೆ ಅಂತ ರೈಟ್ ಸರ್. ದಯವಿಟ್ಟು ನೀವು ಸರ್ವೆಗೆ ತಿಂಗಳಲ್ಲಿ ಡೇಟ್ ಹಾಕ್ಬಿಟ್ಟು ಇವ್ರ ಜಮೀನು ಬಿಟ್ಟೇ ನೀವು ಮಾಡ್ರಿ. ಇಂಥ ಬಡವರು ಎಲ್ಲ ಅವ್ರ ಕಡೆ ಅವರು ಬಡವರೇ ಇವರು ಬಡವರೇ, ಇಬ್ಬರಿಗೂ ಒಳ್ಳೇದು ಮಾಡ್ರಿ ಅಷ್ಟೇ ಸರ್. ಒಂದು ಡೇಟ್ ಹಾಕ್ಸ್ಬಿಟ್ಟು ದಯವಿಟ್ಟು ಕೋರ್ಟ್ ಆದೇಶದ ಪ್ರಕಾರ, ಈ ಕೋರ್ಟ್ ಆದೇಶದ ಪ್ರಕಾರ ಎಲ್ಲ ಒಂದು ಮುಂಚೆನೆ ತಂದು ಕೊಟ್ಟಿದ್ದೀವಿ. ಸುಮಾರು ಕಡೆ ಜಾಗನ ಐಡೆಂಟಿಫೈ ಮಾಡ್ತಾ ಮಾಡಿ ಅದು ಇದ್ರ ಹಸಿಗೆ ನೀವು ಬಂದಿದ್ದೀರ ಜಾಗ ನೋಡಮ್ಮ. ಒಬ್ಬ ರೈತರಿಗೆ ತೊಂದರೆ ಕೊಡೋದು ಬೇಡಮ್ಮ. ಅವ್ರ ಅಧಿಕಾರಿಗಳು ಎಲ್ಲಿ ನಿಮ್ಗೆ ಜಾಗ ತೋರಿಸ್ತಾರೋ ಅಲ್ಲೋಗಿ ನೀನು ಉಳಿಮೆ ಮಾಡು. ಆಯ್ತು ರೈಟ್ ಬರ್ರಿ. ಎಷ್ಟು ಮಾತ್ರ ಎಲ್ಲ ಅಲ್ಲೇ ಮಾಡೋದು ಊರ ಹತ್ರ. ಇದೇನು ಪೆಂಡಲ್ ನಿಮಗೆ ಏನಕ್ಕೆ ಏನು ಬೇಡ, ಏನಕ್ಕೆ ಆರಾಮಾಗಿ